ಹಾಯ್ ಫ್ರೆಂಡ್ಸ್, ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸೂರ್ಯ ಮತ್ತು ಮೀನಾ ಹೊರಗಡೆ ಮಲಗೋಕೆ ಅಂತ ಬಂದಿರ್ತಾರೆ. ಸೂರ್ಯ ರಾತ್ರಿ ಆಯಿತು ಮಲಗೋಣ ಅಂತ ಹಾಡು ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಮೀನಾ ಬರ್ತಾಳೆ. ಬಾರೇ ಬಾರೇ ಬಾಬಾ ಆನಿವರ್ಸರಿ ಪಿಲ್ಲೆ ಬಾರಮ್ಮ, ನಂದಾಯ್ತು ಬಂದಾಯ್ತು ರೀ. ಹಾಡುಗಳು, ಜಿಲೇಬಿನೋ ಉದ್ದಿನ ವಡೆನೋ ತಾಂಬೂಲಗಳೋ ತರ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ. ಓಹೋ, ನಮ್ಮ ಸಾಹೇಬ್ರಿಗೆ ಫಸ್ಟ್ ನೈಟ್ ನೆನಪಾಗಿದೆ ಏನೋ. ಆಗದೆ ಇರ್ತದಾ ಅಲ್ವೇ, ಹೋದ ವರ್ಷ ಇಷ್ಟೊತ್ತಿಗೆ ಅದೆಲ್ಲ ಇತ್ತಲ್ಲ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಆಗ ಮೀನಾ ಅದೆಲ್ಲ ಎಲ್ಲಿತ್ತು, ಡ್ರಮ್ಮು ವಿಸ್ಕಿ ಬ್ರ್ಯಾಂಡಿ ಅಂತ ಹಿಡ್ಕೊಂಡು ಕೂತಿದ್ರಲ್ಲ. ಆಗ ಸೂರ್ಯ ಓ ಕರೆಕ್ಟು, ಎಲ್ಲಿ ಆ ಕಡೆ ಕೈ ಒಂದು ಕಾಣೆ ಆಗಿಬಿಟ್ಟಿದೆಯಲ್ಲ, ಅದೇನಾದರೂ ತಂದಿದೀಯಾ? ಕರಿ ನಾಯಿನೋ ಹಳೆ ಸನ್ಯಾಸಿನೋ ಇದ್ದರೆ ಈ ಕಡೆ ಉದುರಿಸಿ ಹಾಕ್ಬಿಡು, ಪ್ರೋಕ್ಷಣೆ ಮಾಡಿ ತಗೋಬಿಡ್ತೀನಿ. ಆಗ ಮೀನಾ ಸರಿ ಎಸಿತೀನಿ, ಬೀಳದೆ ಇರೋ ಹಾಗೆ ಕ್ಯಾಚ್ ಹಿಡ್ಕೋಬೇಕು ಅಂತ ಹೇಳ್ತಾಳೆ. ಒಲವಿನ ತಾರೆ ಎಸಿ ಅಂತ ಅಂದರೆ ಅಮೃತ ಧಾರೆನೇ ಸುರಿಸ್ತಿ ಅಂತಿದೆಯಲ್ಲೇ ಡಂಕಣಕ, ಹೇಳ್ದೆ ಹೆಚ್ಚು ಕೇಳದೆ ಹಾಕು, ಕ್ಯಾಚ್ ಹಾಕು. ಆಗ ಮೀನಾ ಕ್ಯಾಚ್ ಅಂತ ಹೇಳಿಬಿಟ್ಟು ಬಿಸಾಕ್ತಾಳೆ. ಇದೇನಿದು ಟೆಂಟು, ಇದನ್ನು ರೆಡಿ ಮಾಡಿಕೊಂಡು ಬಿದ್ಕೊಳ್ಳೋಣ. ಅದೇನೋ ಕರಿ ನಾಯಿ ಅಂತೆ, ಹಳೆ ಸನ್ಯಾಸಿ ಅಂತೆ, ಅಲ್ಲ ಅಂತ ಹೆಸರಿರೋದನ್ನೆಲ್ಲ ಅದೇ ಹೇಗಾದರೂ ಕುಡಿತಿರೋ. ಆಗ ಸೂರ್ಯ ತುಂಬ ಸಿಂಪಲ್, ಬಾಟ್ಲಿಗೆ ಎತ್ಕೊಂಡು ಕೆಳಗಡೆ 2 ಸಾರಿ ಕುಟ್ಕೊಂಡು ಬಿಡೋದು, ಮೇಲೆ ಮುಚ್ಚಳ ತೆಗೆದು ಹೆಗ್ಗಿರಿಸಿ ಗಟಗಟ ಸುರ್ಕೊಬಿಡೋದೆ. ಆಗ ಮೀನಾ ಅದೇನು ಕುಡಿತೀರಾ ಅಂತ ನಾನು ಕೇಳಿಲ್ಲ, ಕಾರ್ಪೋಟಕ್ಕ ವಿಷ ಇದ್ದಂಗಿರುತ್ತೆ ಅಂತ ಹೇಳ್ತೀರಾ, ಅದೆಂಗೆ ಕುಡಿತೀರಾ? ಅಲ್ವೇ ಮೀನೇಶ್ವರಿ, ಕಾಳು ಮೆಣಸು ಕರಿಬೇವು ಅಲ್ಲ ಬೆಲ್ಲದಚ್ಚು ಸಕ್ಕರೆ ಇದ್ದಂಗೆ ಇರುತ್ತಾ? ಇಲ್ಲ ತಾನೇ, ಅದು ಕಹಿಯಾಗೇ ಇರುತ್ತೆ. ಬಾಯಲ್ಲಿ ಹಾಕ್ಕೊಂಡು ಅಗುದು ಬಿಡಲ್ವಾ? ಕಾಂಪ್ರಮೈಸಮ್ಮ ನೋ ಸರ್ಕು. ಯಪ್ಪ ದೇವ್ರೆ, ಎಲ್ಲದಕ್ಕೂ ಏನಾದರೂ ಒಂದು ಉತ್ತರ ಇಟ್ಕೊಂಡು ಇದ್ದೇ ಇರ್ತೀರ. ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗಲ್ಲ. ಸರಿ ಹೋಗಿ, ಇದನ್ನು ರೆಡಿ ಮಾಡಿ ಹೋಗಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಹೆಂಗೆ ಮಾಡೋದು? ಸೂರ್ಯ ಟೆಂಟ್ನ ರೆಡಿ ಮಾಡಿ, ಡಂಕಣಕ ಬಾರೆ ಟೆಂಟ್ ರೆಡಿ ಆಯಿತು. ಮೀನನ್ನ ಒಂದು ಟೆಂಟಲ್ಲಿ ಕೂತ್ಕೋತಾಳೆ. ಸಖತ್ತಾಗಿದೆ ಅಲ್ವಾ? ಸಖತ್ತಾಗಿದೆ. ನಮ್ಮದೇ ಮನೆ ಇದೇ ಥರ, ಆದರೆ ಲೈಟ್ ಒಂದೇ ಒಂದು ಇದ್ದಿದ್ರೆ ಸಖತ್ತಾಗಿರ್ತಿತ್ತು. ನಿನಗೆ ಲೈಟ್ ಬೇಕಾ? ನಿನಗೆ ನೋಡಿ ಚಂದ್ರಪ್ಪನವ್ರು ಹೆಂಗೆ ಪಳಪಳ ಅಂತ ಹೊಳಿತಿದ್ದಾನೆ ಅಲ್ವಾ? ಲೋ ಚಂದ್ರಪ್ಪನವ್ರೆ, ನನ್ನ ಹೆಂಡತಿಗೋಸ್ಕರ ಹಂಗೆ ಕೆಳಗೆ ಬಂದುಬಿಡಪ್ಪ. ಇಬ್ಬರು ಮಾತಾಡ್ಕೋತಾ ಮಲ್ಕೋತಾರೆ. ಈ ಕಡೆ ಶಾಂತಿ ರಂಗನಾಥ್ಗೋಸ್ಕರ ಹಾಲು ತೊಗೊಂಡು ರೂಮಿಗೆ ಬರ್ತಾಳೆ. ಅಷ್ಟರಲ್ಲಿ ಲಕ್ಕಿ ಅಜ್ಜಿನೂ ಬರ್ತಾಳೆ. ನಾನು ನಿಮ್ಮಿಬ್ಬರ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ರಂಗ, ನನಗೆ ಯಾಕೋ ಮೀನಾ ಸೂರ್ಯ ಇಬ್ಬರು ಹೊರಗಡೆ ಮಲಗೋದು ನನಗೆ ತುಂಬ ಸಂಕಟ ಆಗ್ತಾಯಿದೆ. ಆಗ ಶಾಂತಿ, ಅಯ್ಯೋ ಅತ್ತೆ, ಅವರಿಬ್ಬರಿಗೂ ಅಭ್ಯಾಸ ಆಗೋಗಿದೆ ಬಿಡಿ. ಆಗ ಲಕ್ಕಿ ಅಜ್ಜಿ, ನಿನಗೆ ಜ್ಞಾನ ಏನೇ ಇಲ್ವೇನೆ? ಇನ್ನೂ ಎಷ್ಟು ದಿನ ಅಂತ ಗಂಡ ಹೆಂಡತಿ ಹೊರಗಡೆ ಮಲ್ಕೋಬೇಕು? ಅಯ್ಯೋ ಮತ್ತೆ ಏನು ಮಾಡಬೇಕು? ಹೋಗಲಿ ಬೇಡಿ, ಹಾಲಲ್ಲೇ ಮಲ್ಕೊಳ್ಳಿ, ಅಡುಗೆ ಮನೆಯಲ್ಲೋ ಮಲ್ಕೊಳ್ಳಿ ಅಂತ ಹೇಳಿದೆ. ಆದರೆ ಅವರು ನನ್ನ ಮಾತೇ ಕೇಳಲ್ಲ, ಹಠಮಾರಿಗಳು. ಆಗ ಅಜ್ಜಿ, ಏನೋ ರಂಗ, ಇವಳು ಏನು ಮಾಡೋಕ್ಕಾಗಲ್ಲಮ್ಮ. ನಕ್ಷತ್ರ ಆಗ್ತಾಳೆ ಮನೆಗೆ ಅಂತ ಅಂದ್ಕೊಂಡಿದ್ದೆ, ನಕ್ಷತ್ರಿಕಾ ಆಗಿಬಿಟ್ಲು ಅಷ್ಟೇ. ಅವಳ ಬಗ್ಗೆ ಬಿಡು, ಹಾಳಾಗೋಗ್ಲಿ. ನಾನು ನನ್ನ ರೂಮ್ನ ಬಿಟ್ಕೊಡು ಅಂತ ಹೇಳಿದೆ ಅಮ್ಮ. ಆಗ ಶಾಂತಿ, ಬಿಟ್ಕೊಟ್ಬಿಡು, ನಾವಿಬ್ಬರು ಎಲ್ಲಿ ಮಲ್ಕೊಳ್ಳೋದು ಅಂತ ಹೇಳ್ತಾಳೆ. ಆಗ ರಂಗನಾಥ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಅಣ್ಣವರು ಹಾಡಿಲ್ವೇನೆ, ಕೇಳಿಲ್ವಾ ನೀನು? ಆಯಿತು ರಂಗ, ಇನ್ನೊಂದು ಕಟ್ಸಿದ್ರೆ ಹೆಂಗೆ? ನನಗೂ ಆ ಯೋಚನೆ ಇದೆ ಅಮ್ಮ. ಆಗ ಶಾಂತಿ, ಕಾಫಿ ಯೋಚನೆ ನಿಮ್ಮದು. ಮೊದಲು ಐಡಿಯಾ ಕೊಟ್ಟಿದ್ದು ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದು ನನ್ನ ಬೀಗರು ಶೀಲಾ. ಆವತ್ತು ಅವಳು ಹಂಗೆ ಹೇಳಿದ ತಕ್ಷಣ ಅವಳನ್ನ ಬೈದು ಕಳಿಸಿ ಬಿಟ್ರಿ ಪಾಪ. ಆಗ ರಂಗನಾಥ್ ಅವರು ಹೇಳಿದರೆ ಅವರು ಯಾರೇ ನಮ್ಮ ಮನೆ ಮೇಲೆ ಗೋಡೆ ಕಟ್ಸೋಕ್ಕೆ ನಾವು ಹೇಳಿದ ಮಾತು ನಾವ್ಯಾಕೆ ಕೇಳಬೇಕು? ಪಾಪ ಅವಳೇ ಹೇಳ್ಕೊಡೋದೇ ಇದ್ದರೆ ನಮಗೆ ಅಂಥ ಯೋಚನೆಗಳು ಬರೋದೇ ಇಲ್ವಾ, ಇಡಿಯಟ್ ಅಂತ ಹೇಳ್ತಾನೆ ರಂಗನಾಥ. ಶಾಂತಿ, ಮಾಡಿ ಇನ್ನೂ ಅದೆಷ್ಟು ಅವಮಾನ ಮಾಡ್ತಿರೋ ಮಾಡಿ. ನೀವೇನೇ ಹೇಳಿದರೂ ಸತ್ಯ ಏನು ಸುಳ್ಳಾಗಲ್ಲ. ಹೌದೌದು, ಶ್ರುತಿ ಬಂದ ಮೇಲೆ ಅಲ್ವಾ ನೀನು ಅನ್ನ ತಿನ್ನೋದಕ್ಕೆ ಶುರು ಮಾಡಿದ್ದು, ಅದಕ್ಕಿಂತ ಮೊದಲು ಸಗಣಿ ತಿಂತಿದ್ದೆ ಅಲ್ವಾ ಅಂತ ಹೇಳ್ತಾಳೆ. ಹಾಳಾದಳೆ, ಒಂಚೂರು ಸ್ವಾಭಿಮಾನ ಅನ್ನೋ ಪದ ಇದೆ ಕನ್ನಡದಲ್ಲಿ ಅನ್ನೋದೇ ಗೊತ್ತಿಲ್ವಾ ನಿನಗೆ? ಬಿಡು ರಂಗ, ಮನೆಯವ್ರನ್ನ ತೆಗಳೋದು, ಹೊರಗಡೆಯವ್ರನ್ನ ಹೊಗಳೋದು ಇದೇ ಅವಳು ಬುದ್ಧಿ. ಬೇರೆಯವ್ರ ಹೊಗಳೋದು ಬುದ್ಧಿ ಅಲ್ವಮ್ಮ, ದುಡ್ಡಿರೋರನ್ನ ಮಾತ್ರ ಹೊಗಳೋದು ಅಂತ ಹೇಳ್ತಾನೆ. ಆಗ ಅಜ್ಜಿ, ರಂಗ ನೀನು ರೂಮ್ನ ಕಟ್ಟಿಸು, ನಾನು ದುಡ್ಡನ್ನ ಕೊಡ್ತೀನಿ. ಆಗ ರಂಗನಾಥ್ ಅವರು, ಬೇಡಮ್ಮ, ನಿಮ್ಮ ದೊಡ್ಡ ಮನಸ್ಸು ನನಗೆ ಅರ್ಥ ಆಗಲ್ವಾ? ದುಡಿಯೋ ಮಕ್ಕಳಿದ್ದಾರೆ, ಅವರು
ಕೊಡ್ತಾರೆ. ಆಗಲ್ಲ ಕಣೋ, ಸಾಲ ಮಾಡಿ ಮನೆ ಕಟ್ಸಿದ್ರೆ ನಮ್ಮ ಮನೇಲಿ ನಾವೇ ಬಾಡಿಗೆ ಕೊಟ್ಟಂಗೆ ಆಗುತ್ತೆ. ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ಎಲ್ಲರನ್ನೂ ಸೇರಿಸು, ಸ್ವಲ್ಪ ಮಾತಾಡೋದಿದೆ. ಅದಕ್ಕಿಂತ ಮೊದಲು ಈ ಮನೆಯಲ್ಲಿ ಕೆಲವು ಬದಲಾವಣೆಗಳು ಆಗೋದಿದೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಸರಿಯಮ್ಮ ಅಂತ ಹೇಳ್ತಾರೆ. ಬೆಳಗ್ಗೆ ಎಲ್ಲರೂ ಸೇರಿರ್ತಾರೆ. ಎಲ್ಲರೂ ಸೇರಿದ್ದಾರಪ್ಪ. ಆಗ ಸೂರ್ಯ ಪೆಂಗ್ಯ ಇಲ್ಲಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಮನುಜ ಇಲ್ಲೇ ಇದ್ದೀನಲ್ಲೋ ರೋಹಿಣಿ, ಮನೋಜ್ ಪೆಂಗ್ಯ ಅಂದರೆ ಇಲ್ಲೇ ಇದ್ದೀನಿ ಅಂತಿದ್ದೀರಲ್ಲ ಅಂತ ಹೇಳ್ತಾಳೆ. ಎಲ್ಲರೂ ನಗ್ತಾರೆ. ಈ ಕಡೆ ಈ ಮನೆಯಲ್ಲಿ ಒಂದು ಗಂಭೀರವಾದ ವಿಷಯ ಮಾತಾಡಬೇಕಾಗಿದೆ. ಇದು ಎಲ್ಲರಿಗೂ ಸಂಬಂಧಪಟ್ಟಿದ ವಿಷಯ. ಆಗ ಮನೋಜ ಅಜ್ಜಿ ಎ ಸಿ ಏನಾದರೂ ಬೇಕಾ ಕೇಳಿ ಹಾಕಿಬಿಡ್ತೀನಿ, ನಿಮ್ಮ ಆಸ್ತಿ ಪೂರ್ತಿ ಬೇಕು ಅಂತ ನಾನೇನು ಕೇಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಆಸ್ತಿ ಹೋದರೆ ನಿಂದು ಆಸ್ತಿ ಪಂಜರ ಕೂಡ ನಿಂದಾಗಿರಲ್ಲ, ಕಂಡವ್ರ ಆಸ್ತಿ ಮೇಲೆ ಆಸೆ ಪಡ್ತೀಯ, ನೀನು ಬರೀ ಕಿತ್ಕೊಂಡು ತಿನ್ನೋದೇ ಆಯ್ತಲ್ಲ ನಿಂದು. ಆಗ ಶ್ರುತಿ ಅಜ್ಜಿ ಏನು ವಿಷಯ ಅಂತ ಬೇಗ ಹೇಳಿ, ನಾನು ಡಬ್ಬಿಂಗ್ ಹೋಗಬೇಕು ಅಂತ ಹೇಳ್ತಾಳೆ. ನೋಡಿ, ಇಲ್ಲಿ ಒಂದು ಜೋಡಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕು, ಈಗ ರೂಮ್ ವಿಷಯ ಮಾತಾಡ್ತಾ ಇರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಂಡಿಯಾ ಪಾಕಿಸ್ತಾನ ಕೇಸ್ ಥರ ನಡೆಸ್ತಾರೆ ನೋಡಿ ಇವಾಗ ಪಂಚಾಯತಿನ ಅಂತ ಶಾಂತಿ ಹೇಳ್ತಾಳೆ. ಅಜ್ಜಿ ಹೌದು ಕಣೆ, ನಾನು ಇಂಡಿಯಾ, ನೀನು ಪಾಕಿಸ್ತಾನ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ನೋಡ್ರಪ್ಪ, ಇದು 3 ರೂಮಿನ ಮನೆ. ಒಂದು ನಾನು, ನಿಮ್ಮಮ್ಮ, ಇನ್ನೊಂದರಲ್ಲಿ ಸೂರ್ಯ, ಇನ್ನೊಂದರಲ್ಲಿ ಮನೋಜ ಇದ್ವಿ. ರವಿ ಆವಾಗ ಹಾಸ್ಟೆಲು ಟ್ರೈನಿಂಗು ಅಂತ ಓಡಾಡ್ತಾ ಇದ್ದ. ಮನೆಯಲ್ಲಿ ರೂಮಿನ ಪ್ರಾಬ್ಲಮ್ ಏನಿರಲಿಲ್ಲ. ಆದರೆ ಈಗ ಪಾಪ ಸೂರ್ಯ ನಿರಾಶ್ರಿತರಾಗಿದ್ದಾರೆ. ಅಯ್ಯೋ ಹಾಗೆಲ್ಲ ಏನಿಲ್ಲ ಬಿಡಪ್ಪ, ನಾವಿಲ್ಲಿ ಗಾರ್ಡನಲ್ಲಿ ಆರಾಮಾಗಿ ಮಲ್ಕೋತಿದ್ದೀವಿ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಆಯ್ತಲ್ಲ ಪಂಚಾಯಿತಿ, ಬನ್ನಿ ಎಲ್ಲರೂ ಬಿಸಿ ಬಿಸಿಯಾಗಿ ತಿಂಡಿ ತಿನ್ನೋಣ ಬನ್ನಿ ಅಂತ ಹೇಳ್ತಾಳೆ. ಆಗ ಅಜ್ಜಿ ರಂಗ ಹೋಗಿ ನೀನು ಹೆಂಡತಿಗೆ ಕೆನ್ನೆ ಮೇಲೆ ಒಂದು ರಫ್ ಅಂತ ಕೊಡು, ಕೆನ್ನೆ ಆ ರೋಡಲ್ಲಿ ಇರುತ್ತಲ್ಲ ಹಂಸ್ ಆಗ ಕಾಣಬೇಕು ಅಂತ ಹೇಳ್ತಾಳೆ. ಇಲ್ಲಿ ಮಾತಾಡ್ತಿದ್ದೀವಿ ತಾನೆ, ಸುಮ್ಮನೆ ನಿಂತ್ಕೊಳ್ಳೆ. ಸೂರ್ಯ, ಮಧ್ಯದಲ್ಲಿ ಏನಾದರೂ ಮಾತಾಡಿದರೆ ಕಿವಿ ಹಿಡ್ಕೊಂಡು ಬಸ್ಗೆ ಹೊಡಿಬೇಕಾಗುತ್ತೆ. ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ಮಾಡಿ ಮೇಲೆ ಒಂದು ರೂಮ್ನ ಕಟ್ಸೋಣ. ಆಗ ಮನೋಜ ಅಜ್ಜಿ ಬರೀ ರೂಮ್ ಅಂದರೆ ಏನು ಪ್ರಯೋಜನ ಹೇಳಿ, ಕಟ್ಟಿಸ್ಕೊಡ್ತೀರಾ, ಡಬಲ್ ಬೆಡ್ರೂಮ್ ಮನೆಯೇ ಕಟ್ಟಿಸಿ ಕೊಟ್ಬಿಡಿ. ನೋಡಿ, ಫ್ಲೋರ್ ಇರಲಿ, ಹೊಸ ಮನೆಯಲ್ಲಿ ಬೇಕಾದರೆ ನಾನು ರೋಹಿಣಿ ಇರ್ತೀವಿ, ಹಳೆ ಮನೆಯಲ್ಲಿ ಸೂರ್ಯ ಮೇಲೆ ಬೇಕಾಗುತ್ತೆ ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲಪ್ಪ, ಏನರೋ ಹೇಳಿ. ಆಗ ಶ್ರುತಿ ಇಷ್ಟು ಕೆಟ್ಟ ಮನಸ್ಸಿರೋ ವ್ಯಕ್ತಿನ ನಾನು ಯಾವತ್ತೂ ನೋಡೇ ಇಲ್ಲಪ್ಪ. ಆಗ ರೋಹಿಣಿ ಅದೇನದು ಕೆಟ್ಟ ಮನಸ್ಸು, ಹಿರಿ ಮಗನಿಗೋಸ್ಕರ ಒಂದು ಮನೆ ಕಟ್ಟಿಸಿಕೊಳ್ಳುವುದರಲ್ಲಿ ತಪ್ಪೇನಿದೆ. ಆಗ ಶಾಂತಿ ಕರೆಕ್ಟಾಗಿದೆ, ಅವನಿಗೂ ಒಂದು ದೊಡ್ಡ ಅಂಗಡಿ ಬೇರೆ ಓಪನ್ ಮಾಡ್ತಾ ಇದ್ದಾನೆ, ಅದು ಓನರ್ ಬೇರೆ, ಅವನು ಹೇಳಿದ್ರೆ ಅದು ಆ ಥರ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಹಾಗಾದರೆ ನನಗೆ ದುಡ್ಡು ಬಂದು ನಾನು ರೂಮ್ ಕಟ್ಟಿಸ್ಕೊಡೋವರೆಗೂ ಅವನ ಹೆಂಡತಿ ಹೊರಗೆ ಮಲಗಿರಲಿ ಆಗುತ್ತಾ? ಆಗ ಮನುಜ ಅದೇ ಸಾಧ್ಯ, ಮಾತಲ್ಲಿ ನ್ಯಾಯ ಇರಬೇಕು, ನಿನ್ನ ಮನೆ ಕಟ್ಟಿಸ್ಕೊಡೋವರೆಗೂ ನಾವಿಬ್ಬರು ಆಚೆ ಮಲಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮನುಜ ಹೇಳ್ತಾನೆ. ನೋಡ್ದೆ ಅಮ್ಮ, ಈ ಮನೆ ರಾಮಾಯಣನ, ಇಂತಹ ಮೊಮ್ಮಕ್ಕಳಿಗೆ ನಾನು ರೂಮ್ ಕೊಡುವುದು ದಂಡ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮನೋಜ ದುಡ್ಡಿಲ್ಲ ಅಂದರೆ ರೂಮ್ ಕಟ್ಟೋಕ್ಕಾಗಲ್ಲ, ಬಿಡಿ ನಡೀರಿ ಹೋಗೋಣ ಅಂತ ಹೇಳ್ತಾನೆ. ರಂಗನಾಥ ನೀನು ಹೋಗ್ಬೋದಪ್ಪ, ನೀನು ಹೋಗ್ಬೋದು, ನಿನ್ನ 4 ಅಂಚು ಸರಿಯಾಗಿದೆ, ಅದು ನಿಜವಾಗ್ಲೂ ಪ್ರಾಬ್ಲಮ್ ಇರೋದು ಮೀನಾ ಸೂರ್ಯಂದು. ಆಗ ಮೀನಾ ಮಾವ ಹಾಗೇನಿಲ್ಲ ಬಿಡಿ, ಮಾತಾಡಂಗಿಲ್ಲ ಅಂತ ಅಮ್ಮ ಹೇಳಿಲ್ವೇ, ಅಮ್ಮ ದುಡ್ಡು ಕಾಸು ಎಲ್ಲ ಕೊಡ್ತೀನಿ ಅಂತ ಅಮ್ಮ ಹೇಳಿದ್ದಾರೆ, ನಾನು ಕಟ್ಟಿಸ್ಕೊಡ್ತೀನಿ ಅಷ್ಟೇ. ಹಾಗಾದರೆ ರೂಮ್ ಮಾತ್ರ ಬೇಡಪ್ಪ, ಜೊತೆಗೆ ಚಿಕ್ಕದಾಗಿ ಒಂದು ಅಡುಗೆ ಮನೆಯೂ ಇರಲಿ, ಒಂದು ಮನೆ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿ ಬೇಬಿ ಟಾಯ್ಲೆಟು ಇರಬೇಕಲ್ವಾ, ನಮ್ಮಪ್ಪನಿಗೆ ಹೇಳ್ತೀನಿ, ಅವ್ರು ಕಟ್ಟಿಸ್ಕೊಡ್ತಾರೆ ಅಂತ ಹೇಳ್ತಾಳೆ. ಆಗ ಸೂರ್ಯ ನಿಮ್ಮಪ್ಪ ಟಾಯ್ಲೆಟ್ ಕಟ್ಟಿಸೋ ಮೇಸ್ತ್ರಿನಾ ಅಂತ ಹೇಳ್ತಾನೆ. ಸೂರ್ಯ ಅವರೇ ಅಂತ ಹೇಳ್ತಾಳೆ ಶ್ರುತಿ. ನೋಡ್ರಿ ಹೇಗೆ ಮಾತಾಡ್ತಿದ್ದಾನೆ ಅವನು ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಅದರಲ್ಲೇನು ತಪ್ಪಿದೆ ರವಿ, ನಮ್ಮಪ್ಪ ಟಾಯ್ಲೆಟ್ ಕಟ್ಟಿಸ್ಕೊಡ್ತಾಳೆ ಅಂದರೆ ನಿಮ್ಮಪ್ಪ ಟಾಯ್ಲೆಟ್ ಕಟ್ಟಿಸೋ ಮೇಸ್ತ್ರಿನ ಅಂತ ಕೇಳಿದೆ ಅಷ್ಟೇ. ಆಗ ಸೂರ್ಯ ನಾನು ಕಂಪ್ಲೀಟ್ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದಿದ್ದು, ಬೇಕಾದರೆ ನಮ್ಮಪ್ಪನೇ ಕೊಡ್ತಾರೆ ಅಂತ ಹೇಳಿದೆ ಅಂತ ಶ್ರುತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ಅದೆಲ್ಲ ಚೆನ್ನಾಗಿರಲ್ಲಮ್ಮ ಶ್ರುತಿ, ನಮ್ಮ ಮನೇಲಿ ನಡೆಯೋ ಪರ್ಸ್ನಲ್ ವಿಷಯಕ್ಕೆಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾದರೆ ದುಡ್ಡಿಗೆ ಏನು ಮಾಡ್ತೀರಾ? ನಾನು ನನ್ನ ಪೆನ್ಷನ್ ಹಣದ ಮೇಲೆ ಸಾಲ ತೊಗೋತೀನಿ. ಆಗ ಅಜ್ಜಿ ನೋಡು ಮಗನೇ, ನೀನೇನಾದರೂ ದೊಡ್ಡದಾಗಿ ಮನೆ ಕಟ್ಟಿಸ್ಬೇಕು ಅಂದರೆ ನಾನು 1 ಎಕರೆ ಹೊಲನ ಮಾರಿಬಿಡ್ತೀನಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಾಲ ಮಾಡೋದು ಬೇಡ, ಹೊಲ ಮಾರೋದು ಬೇಡ, ಪೆಂಗ್ಯ ಕೊಟ್ಬಿಡೋ. ಆಗ ಮನುಜ ಯಾವುದೋ ದುಡ್ಡು? ಆಗ ಸೂರ್ಯ ಯಾವುದು ದುಡ್ಡು ಅಂದರೆ ನಮ್ಮಪ್ಪನ 27 ಲಕ್ಷ ಬಂದಿದೆ ಅಲ್ವಾ, ಕೊಟ್ಬಿಡು ಅಂತ ಹೇಳ್ತಾನೆ ಸೂರ್ಯ. ಆಗ 27 ಲಕ್ಷ ಬಂತಾ ಅಂತ ಕೇಳ್ತಿರ್ಬೇಕಾದ್ರೆ
ಅಪ್ಪ 27 ಲಕ್ಷ ಬೇರೆ ದುಡ್ಡು, ಈಗ ಸದ್ಯಕ್ಕೆ ಅವ್ರಿಗೆ ದುಡ್ಡು ಬಂದಿದೆಯಲ್ಲ ಅದನ್ನು ಕೊಟ್ಟು ಬಿಡಲಿ ಅಂತ ಹೇಳ್ತಾನೆ ಸೂರ್ಯ. ಆಗ ಶಾಂತಿ, ಹಾಂ ಬಂದ್ಬಿಡು, ಅದು ರೋಹಿಣಿ ಅವರಪ್ಪ ಮನೋಜ ಬಿಸ್ನೆಸ್ ಮಾಡಲಿ ಅಂತ ಕೊಟ್ಟಿರೋ ದುಡ್ಡು, ಅದನ್ನು ನಾನು ಕೊಡಲ್ಲಪ್ಪ, ಕೊಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾಳೆ ಶಾಂತಿ. ಅದ್ಯಾವಳೆ 27 ಲಕ್ಷನ ತಗೊಂಡು ನುಂಗಿ ನೀರು ಕುಡಿದ್ಲಲ್ಲ, ಅವಳು ಬಂದು ಕೊಡಲಿ, ನಾನೇ ಕೊಡ್ತೀನಿ ಅಂತ ಹೇಳ್ತಾಳೆ. ಅದು ಬಂದಂಗೆ ಇವನು ನಮಗೆ ಕೊಟ್ಟಂಗೆ ಅಂತ ರವಿ ಹೇಳ್ತಾನೆ. ಹಾಗಾದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗೋವರೆಗೂ ನಾನು ಹೇಳ್ದಂಗೆ ಕೇಳಿ, ವಾರಕ್ಕೊಬ್ಬರು, ಅರ್ಥ ಆಗಲಿಲ್ವಾ? ವಾರಕ್ಕೊಂದೊಂದು ಜೋಡಿ ಹೊರಗಡೆ ಮಲ್ಕೊಳ್ಳಿ. ಈ ವಾರ ಸೂರ್ಯ ಮೀನಾ, ಮುಂದಿನ ವಾರ ರೋಹಿಣಿ ಮನುಜ, ಆ ಥರ ಮಲಗಲಿ. ಅದರ ಮುಂದಿನ ವಾರ ರವಿನೋ ಶ್ರುತಿನೋ ಮಲ್ಕೊಳ್ಳಿ. ಹೀಗೆ ವಾರ ಬಂದಾಗಲ ಇರಲಿ. ಆಗ ಶಾಂತಿ, ಅಲ್ಲತ್ತೆ ಇವರೆಲ್ಲ ದೊಡ್ಡ ಮನೆ ಅವರು, ನಿನ್ನ ದೊಡ್ಡ ಮನೆಗೊಂದು ಸಾಂಬ್ರಾಣಿ ಹಾಕ, ನಾ ಹೇಳ್ದಂಗೆ ಕೇಳಬೇಕು ಅಷ್ಟೇ. ಅಲ್ಲಜ್ಜಿ, ನಾನು ರೋಹಿಣಿ ಹೊರಗಡೆ ಮಲ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಮನೋಜ್. ಆಗ ಶ್ರುತಿ, ನಾವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಮಾವ ಅಂತ ಹೇಳ್ತಾಳೆ. ಮನುಜ, ರೋಹಿಣಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಇಷ್ಟು ದಿನ ಸೂರ್ಯ ಮೀನಾ ಹೊರಗಡೆ ಮಲ್ಕೊಂಡಿದ್ದಾರೆ. ಈ ವಾರದಿಂದನೇ ಸೂರ್ಯ ಮೀನಾ ಇವರಿಬ್ಬರು ರೂಮಲ್ಲಿ ಮಲಗಬೇಕು. ಇದು ನನ್ನ ಆರ್ಡರ್. ಇದೇನಾದರೂ ಬದಲಾದರೆ ನಾಳೆ ನಿಮಗೆ ಬರಬೇಕಾಗಿರೋದು ಬದಲಾಗಿ ಬರುತ್ತೆ. ಇಲ್ಲಿ ಅಡುಗೆ ಮನೆಯಲ್ಲಿ ಮೀನಾ ಟೀ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜ್ಜಿ ಬರ್ತಾಳೆ. ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಬನ್ನಿ ಅಜ್ಜಿ, ಟೀ ಮಾಡ್ತಾ. ಆಗ ಮೀನಾ, ಬನ್ನಿ ಅಜ್ಜಿ, ಟೀ ಮಾಡ್ತಾಯಿದ್ದೀನಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಏನೇ ಇದು ತರಕಾರಿ ಎಲ್ಲ ಹೆಚ್ಕೊಂಡು ಬಿಟ್ಟಿದೀಯಾ, ಏನು ಮಾಡ್ತಾ ಇದೀಯಾ? ಟೊಮಟೊ ಬಾತ್ ಮಾಡೋಕ್ಕೆ ಅಜ್ಜಿ. ಹೌದಾ, ಕೊಡಿಲಿ, ನೀನು ಅಲ್ಲಿ ಹೋಗಿ ಕೂತ್ಕೋ, ನಾನು ಟೀ ಮಾಡ್ತೀನಿ. ಅಯ್ಯೋ ಅಜ್ಜಿ ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ, ನಾನು ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ನನ್ನ ಕೈಯಲ್ಲಿ ಟೀ ಕುಡಿದು ನೋಡು ಹೆಂಗಿರುತ್ತೆ ಅಂತ, ಸೂಪರಾಗಿರುತ್ತೆ, ಕೂತ್ಕೋ ಅಂತ ಹೇಳಿಬಿಟ್ಟು ಮೀನನ್ನು ಕುಂದಿರಿಸಿ ಅಜ್ಜಿ ಟೀ ಮಾಡ್ತಾ ಇರ್ತಾಳೆ. ಅಲ್ಲ ಕಣೆ, ಕೆಲಸ ಎಲ್ಲ ನೀನೇ ಮಾಡಬೇಕಾ? ನಿಮ್ಮತ್ತೆ ಮಾಡಿದರೆ ಸೌದು ಹೋಗ್ತಾಳಾ? ಆಗ ಮೀನಾ, ಅಯ್ಯೋ ಪರವಾಗಿಲ್ಲ ಅಜ್ಜಿ, ನನಗೆ ಯಾವುದು ಕಷ್ಟನೇ ಇಲ್ಲ, ನಾನು ಮಾಡ್ತೀನಿ. ನೀನು ಏನು ಮಾತಾಡದೆ ಎಲ್ಲ ಸಹಿಸ್ಕೊಂಡು ಹೋಗ್ತಿರೋದೆ ಅವಳು ಆ ರೀತಿ ಆಟ ಆಡ್ತಿರೋದು. ಅವಳೆಲ್ಲರ ಮುಂದೆ ನಿನ್ನ ಆ ಥರ ಅವಮಾನ ಮಾಡ್ತಿರೋದು. ಈ ಮನೆಗೆ ಬಂದು ಅದರಲ್ಲಿ ನನಗೂ ಅವ್ರ ಮಾತು ತುಂಬ ಬೇಜಾರಾಗ್ತಾ ಇತ್ತು ಅಜ್ಜಿ. ಆದರೆ ದಿನ ಕಳೆದಂಗೆ ನನಗೂ ಎಲ್ಲ ಅಭ್ಯಾಸ ಆಗೋಗಿದೆ. ಅವರು ಏನೇ ಮಾತಾಡಿದ್ರು ನಾನಂತೂ ಎದುರು ಮಾತಾಡಲ್ಲ. ಅವರೇ ಕೂಗಾಡಿ ಸುಸ್ತಾಗಿ ಬಿಡ್ತಾರೆ. ಆಗ ಅಜ್ಜಿ, ನೋಡು, ನೀನು ಹಾಗಂತ ಸುಮ್ಮನೆ ಇರಬೇಡ, ನೀನು 4 ಮಾತು ಕೇಳು. ನೋಡು, ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು, ಅದನ್ನು ನಾನು ಒಪ್ಕೋತೀನಿ. ಹಾಗೆ ದೊಡ್ಡವರು ತಪ್ಪು ಮಾಡಿದಾಗ ನೀನು 4 ಮಾತಾಡಿ ಎದುರಿಸಿ ಮಾತಾಡಬೇಕು. ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಆಗ ಮೀನಾ, ಸರಿ ಅಜ್ಜಿ. ಆಗ ಮೀನಾ, ಅಜ್ಜಿ ಈ ವಿಷಯದಲ್ಲಿ ಹೀಗೆ ಮಾಡಬೇಕಾ? ಯಾವ ವಿಷಯದಲ್ಲಿ? ಅದೇ ಅಜ್ಜಿ. ಆಗ ಅಜ್ಜಿ, ರೂಮ್ ವಿಷಯದಲ್ಲಿ ಅಜ್ಜಿ. ನಮಗೆ ಬೇಡ, ಅವರಿಗೆ ಯಾಕೆ ಸುಮ್ಮನೆ ತೊಂದರೆ ಅಲ್ವಾ? ಆಗ ಅಜ್ಜಿ, ನೋಡೆ, ಒಂದು ಮನೆ ಅಂದಮೇಲೆ ಎಲ್ಲರೂ ಒಂದೇ ಕಣೆ, ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರೂ ಸರಿ ಸಮಾನಾಗಿ ಹಂಚ್ಕೊಳ್ಬೇಕು. ಹಾಗಲ್ಲ ಅಜ್ಜಿ, ಅವರಿಬ್ಬರು ತುಂಬ ದೊಡ್ಡ ಮನೆ ಹೆಣ್ಮಕ್ಳು. ಊಟ ಆಗಿಂದ ಹಾಸಿಗೆ ಮಂಚ ಸಪ್ರೇಟು ರೂಮು ಅಂತ ಬೆಳೆದಿದ್ದಾರೆ. ನನಗೆ ಹಾಲಲ್ಲೇ ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಹುಟ್ಟಿದಾಗ ಒಂದು ರೀತಿ ಬೆಳೆದಿರ್ಬೋದು, ಆದರೆ ಹೋಗ್ತಾ ಹೋಗ್ತಾ ಜೀವನ ನಮಗೊಂದು ಪಾಠ ಹೇಳಿ ಕೊಡುತ್ತೆ ಕಣೆ. ನೋಡಿ ಮೀನಾ, ನಿಮ್ಮ ಮನೇಲಿ ನೀನು ಹೇಗೆ ಬೇಕಾದರೂ ಬೆಳೆದಿರ್ಬೋದು, ಆದರೆ ಮನೆಯಲ್ಲಿ ಇಬ್ಬರು ಸೊಸೆಯರ ಥರ ನೀನು ಬದಲಾವಣೆ ಅನ್ನೋದು ಸಹಜ. ಅದಕ್ಕೆ ಹೊಂದ್ಕೊಂಡು ಹೋಗಬೇಕು. ಈಗ ನೀನು ಗಾಡೀಲಿ ಹೋಗಿ ಹೂ ಮಾಡ್ತಾ ಇದೀಯಾ, ಮುಂದಿನ ಹಾಗೆ ಇರ್ತೀಯಾ? ಒಂದು ದೊಡ್ಡ ಹೂವಿನ ಅಂಗಡಿ ಓಪನ್ ಮಾಡ್ತೀಯ ತಾನೇ? ಆಸೆ ಇಲ್ವಾ ನಿನಗೆ? ಆಗ ಮೀನು, ಆಸೆ ಇದೆ ಅಜ್ಜಿ, ಇದು ಹಾಗೆ ನಿಮ್ಮ ಮನೆಯಲ್ಲೂ ಹೇಗಿದೆಯೋ ಹಾಗೆ ಇಲ್ಲಿ ಇರಬೇಕು ಅಂತ ನೀನು ಅಂದ್ಕೋಬೇಡ. ಆ ಇಬ್ಬರು ಮುಂದೆ ನೀನು ಕೇವಲ ಆಗ್ಬಿಡ್ತೀಯ ತಾಯಿ. ನಮ್ಮಿಂದ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಅಜ್ಜಿ. ಹೊಸ ರೂಮ್ ಕಟ್ಟೋವರೆಗೂ ನಾವು ಹೊರಗಡೆನೇ ಮಲ್ಕೋತೀವಿ. ಹೇಗೆ? ನೀನು ಹಾಲಲ್ಲಿ ಸೂರ್ಯ ಹೊರಗಡೆ? ಹೌದಜ್ಜಿ. ಆಗ ಮೀನಾ ತಲೆಗೊಂದು ಕೊಟ್ಟು ಹೇಳ್ತಾಳೆ, ರೆಕ್ಕೆ ಅಲ್ಲೇ ಅಜ್ಜಿ, ದಡ್ಡಿ ಅಲ್ಲ ಕಣೆ, ನೀವಿಬ್ಬರು ದೂರ ಮಲ್ಕೊಂಡ್ರೆ ಮಗು ಹೇಗೆ ಆಗುತ್ತೆ? ಹೋಗಿ ಅಜ್ಜಿ, ಈ ವಯಸ್ಸಲ್ಲಿ ಹಿಂಗೆ ಮಾತಾಡ್ತೀರಾ? ನಾಚಿಕೆ ನೋಡು, ನಾಚಿಕೆ. ಮೊದಲೆಲ್ಲ ಸೂರ್ಯ ನನ್ನ ಮಾತು ಕೇಳಲ್ಲ ಅಂತಿದ್ದೆ, ನೋಡು ಅವನು ಎಷ್ಟೊಂದು ಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾನೆ ನೋಡು. ಬೇಡದೇ ಇರೋ ವಿಷಯನೆಲ್ಲ ಬಿಟ್ಟಾಕಿ ಆದಷ್ಟು ಬೇಗ ನನಗೆ ಮೊಮ್ಮಗನ ಕೊಡು. ಏನು? ಆಗ ಮೀನಾ, ಇನ್ನೂ ಸ್ವಲ್ಪ ದಿನ ಬೇಡ ಅಜ್ಜಿ. ದಡ್ಡಿ, ನಾನು ಹೇಳ್ತಿರೋದು ಅದೊಂದು ವಿಷಯಕ್ಕಲ್ಲ ಕಣೆ. ತಿಳ್ಕೊ, ಗಂಡ ಹೆಂಡತಿ ನಡುವೆ ಪ್ರೀತಿ ಸ್ವಾಭಿಮಾನ ಇದೆಲ್ಲ ಹೆಚ್ಚಾಗಬೇಕು ಅಂದರೆ ಒಂದು ಮಗು ಆದಮೇಲೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಅಂತ ರೆಡಿ ಆಗಿರ್ತಾರೆ. ಮೀನಾ ಹಾಲಲ್ಲಿ ಹಾಸಿಗೆ ಹಾಸ್ತಾ ಇರ್ತಾಳೆ. ಇವತ್ತು AC ಹಾಕ್ಕೊಂಡು ರೂಮಲ್ಲಿ ಮಲ್ಕೊಳ್ಳೋಣ ಬಾರೆ, ಪೆಂಗ್ಯ ಪೌಡ್ರು ಬರ್ರಪ್ಪ ಹೊರಗಡೆ, ಹೊರಗೆ ಬಂದು ಬಿದ್ಕೊಳ್ರಿ ಅಂತ ಹೇಳ್ತಾನೆ. ಆಗ ರಂಗನಾಥ, ಏನದು ಯಾಕಿಂಗೆ ಕಿರ್ಚಾಡ್ತಿದ್ದೀರಿ? ಆಗ ಮನುಜ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರೆ ಡೋರ್ನ ಬಡ್ದು ಎಬ್ಬಿಸ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಅಜ್ಜಿ, ನಿನ್ನ ರೂಮಲ್ಲಿ ನೀನು ಯಾಕೋ ಹೋಗಿ ಮಲ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ, ಆಚೆ ಮಲ್ಕೊಂಡ್ರೆ ಶೆಕೆ ಆಗುತ್ತೆ ಅಂತ ಮನುಜ ಹೇಳ್ತಿರ್ಬೇಕಾದ್ರೆ, ಶ್ರುತಿ ನಮ್ಮಮ್ಮನಿಗೆ ಹೇಳ ಈಗಲೇ ಒಂದು AC ಕಳಿಸ್ಕೊಡೋದಕ್ಕೆ ಅಂತ ಹೇಳ್ತಾರೆ. ಆಗಲೇ ಎಲ್ಲರೂ ಶಾಕಾಗಿ ಮುಖ ನೋಡ್ಕೊಳ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.